ನರೇಂದ್ರ ಮೋದಿಯವರು ಕೊನೆಗೆ ಇದು ಗೊತ್ತಾಗಿ ನಾನು ಹೇಳ್ತಾ ಇದ್ದೆ, ಚುನಾವಣಾ ಪ್ರಚಾರ ಸಭೆಗಳಲ್ಲೂ ಕೂಡ ಹೇಳ್ತಾ ಇದ್ದೆ, ಮೋದಿಯವರಿಗೆ ಸೋಲ್ತೀವಿ ಅಂತ ಗೊತ್ತಾಗಿ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ವೋಟ್ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಮೇಲೆ ನೇರವಾಗಿ ಮುಸ್ಲಿಮಾನರನ್ನ ಅಟ್ಯಾಕ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಕರ್ನಾಟಕದಲ್ಲಿ ಮುಸಲ್ಮಾನರು ಹಿಂದುಳಿದ ಜಾತಿಯವರಿಗೆ ಹಿಂದುಳಿದ ವರ್ಗದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಕಿತ್ತು ಮುಸಲ್ಮಾನರು ಕೊಟ್ಬಿಡ್ತಾರೆ ಅಂತೇಳಿ ಎಲ್ಲ ಪ್ರಚಾರ ಮಾಡೋದು. ಅವ್ಯಾವು ಕೂಡ ವರ್ಕೌಟ್ ಆಗಲಿಲ್ಲ. ಸುಳ್ಳುಗಳು, ಕೋಮುವಾದದ ಮೇಲೆ ಮತ ಕೇಳದ್ದು, ಅವ್ಯಾವು ಕೂಡ ವರ್ಕೌಟ್ ಆಗಿಲ್ಲ. ಇಂಡಿಯಾ ಗ್ರೂಪ್ಸ್ಗೆ ಸುಮಾರು 134-135 ವೋಟ್ಗಳು ಸ್ಥಾನಗಳು ಜಾಸ್ತಿ ಆಗ್ತವೆ. ವೆರಸ್ NDA ಗ್ರೂಪ್ಗೆ ಸುಮಾರು 64 ಸ್ಥಾನಗಳು ಕಡಿಮೆ ಆಗಿದ್ದಾವೆ. It's a defeat of the BJP at the national level, not here. On moral grounds, Narendra Modi ji has no right to become the Prime Minister of this country. ಸಿಎಂ ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಹಲವು ವಿಚಾರಗಳನ್ನು ಉಲ್ಲೇಖಿಸ್ತಾ ಇರುವಂತದ್ದು. ಒಟ್ಟಾರೆ ಸುದ್ದಿಗೋಷ್ಠಿಯ ಸಾರಾಂಶ ಏನು ಅಂದ್ರೆ, ದೇಶದಲ್ಲಿ ಮೋದಿ ಜನಪ್ರಿಯತೆ ಬಿಜೆಪಿಯ ಜನಪ್ರಿಯತೆ ಕುಗ್ಗಿದೆ, ರಾಜ್ಯದ ಫಲಿತಾಂಶ ನಮಗೆ ನಿರಾಶಾದಾಯಕವಾಗಿದೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಬೆದರಿಸಿದ್ರು, ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ರು, ಕೋಮುವಾದದ ಮೇಲೆ ಧರ್ಮದ ಆಧಾರದ ಮೇಲೆ ವೋಟ್ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು, ಜಾತಿ ಆಧಾರದ ಮೇಲೆ ವೋಟ್ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್, ನಿಮ್ಗೆ ಅಯೋಧ್ಯೆಯಲ್ಲಿ ಇವರು ಗೆದ್ದಿರೋದು ಯಾರು? ಸಮಾಜವಾದಿ ಪಾರ್ಟಿ ಗೆದ್ದಿರೋದು. ಅಯೋಧ್ಯೆ ಇವರೊಬ್ಬರೇ ಹೋಗಿ ಪೂಜೆ ಮಾಡಿದ್ರಲ್ಲ, ಇವರು ಮತ್ತೆ ಯಾರವರು? ಜೋಗಿ ಇಲ್ಲ, ಅವನು ಕರ್ಕೊಂಡು ಹೋಗಿಲ್ಲ. RSSನ ಮೋಹನ್ ಭಾಗವತ್ ಏನು ಇವರೇ ಇದು ಮಾಡ್ತಾ ಇದ್ದಾರಲ್ಲ, ಅಲ್ಲಿ BJP ಅಭ್ಯರ್ಥಿ ಸೋತಿದ್ದಾರೆ. ಲಲ್ಲೂ ಸಿಂಗ್ ಅಂತ ಎಂತಿದ್ರು ಒಬ್ರು BJP ಅವರು. ಸೊ ಒಟ್ಟಾರೆಯಾಗಿ BJPಗೆ ನನ್ನ ಪ್ರಕಾರ ದೊಡ್ಡ ಹಿನ್ನಡೆಯಾಗಿದೆ. ರಾಹುಲ್ ಗಾಂಧಿಯವರ ನಾಯಕತ್ವಕ್ಕೆ ಬೆಂಬಲ ಸಿಕ್ಕಿದೆ. ಅವರು ಮಾಡದಂಥ ಪಾದಯಾತ್ರೆ, ರಥಯಾತ್ರೆ, ಅದೇ ಭಾರತ್ ಜೋಡೋ ಯಾತ್ರೆ, ಇನ್ನೊಂದು ಮಣಿಪುರದಿಂದ ಇದಕ್ಕೆ ಮಾಡಿದ್ರಲ್ಲ ಮುಂಬೈಗೆ, ಅದು ಇನ್ನೊಂದು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಮಾಡಿದದ್ದು, ಹಾಗಾಗಿನೇ ಇಂಡಿಯಾ ಪಾರ್ಟ್ನರ್ಸ್ಗೆ ಜಾಸ್ತಿ
ಸ್ಥಾನಗಳು ಬಂದಿರತಕ್ಕಂಥದ್ದು. ಆಮೇಲೆ ಪರ್ಸೆಂಟೇಜ್ ಆಫ್ ವೋಟ್ಸ್ ಕಾಂಗ್ರೆಸ್ದು ಕೂಡ ಇನ್ಕ್ರೀಸ್ ಆಗಿರೋದು. ನಾನು ರಾಜೀವ್ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಎರಡೂ ಕಡೆ ಗೆದ್ದಿದ್ದಾರೆ, ವಯನಾಡು ಮತ್ತು ರಾಯ್ಬರೇಲಿನಲ್ಲಿ. ಎಲ್ಲೂ ಆ ಎರಡೂ ಕಡೆ ಬಿಗ್ ಮಾರ್ಜಿನ್ನಲ್ಲಿ ಗೆದ್ದಿದ್ದಾರೆ. ವಯನಾಡಿನಲ್ಲಿ ಇಲ್ಲಿ ನನಗೆ ಮರ್ತುಬಿಟ್ಟು ಎಷ್ಟು ಅಂತ ಕೇಳಲಿಲ್ಲ, ಬಟ್ 2 ಲಕ್ಷಕ್ಕಿಂತ ಅಲ್ಲ. ಸಿದ್ದರಾಮಯ್ಯನವರ ಇವತ್ತಿನ ಪ್ರೆಸ್ ಕಾನ್ಫರೆನ್ಸ್ನ ಸಾರಾಂಶ ಅಂತಂದರೆ, ರಾಷ್ಟ್ರೀಯ ಮಟ್ಟದಲ್ಲಿ BJPಗೆ ಸೋಲಾಗಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ BJPಗೆ ಸೋಲಾಗಿದೆ. ಇದನ್ನು ಸ್ಟ್ರೆಸ್ ಮಾಡಿ ಹೇಳಿದ್ದು. ಜೊತೆಗೆ ಕಾಂಗ್ರೆಸ್ನ ವೋಟ್ ಶೇರಿಂಗ್ ಈ ಸರ್ತಿ ಇನ್ಕ್ರೀಸ್ ಆಗಿದೆ. ನಮ್ಮ ಸಾಧನೆ ಉತ್ತಮವಾಗಿದೆ, ಬಟ್ ನಮ್ಮ ಲೆಕ್ಕಾಚಾರ ರಾಜ್ಯದಲ್ಲಿ ತಪ್ಪಿದೆ. ಯಾಕೆಂದರೆ ನಾವು 15ರಿಂದ 20 ಸೀಟು ಪಡ್ಕೋತೀವಿ ಅಂತ ಹೇಳಿದ್ವಿ, ಆದರೆ 9ಕ್ಕೆ ಬಂದು ನಿಂತಿರ್ತಕ್ಕಂಥದ್ದು. ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ನೇತೃತ್ವಕ್ಕೆ ಬೆಂಬಲ ಸಿಕ್ಕಿದೆ ಜನರಿಂದ. ಯಾವ ಅಲೆನೂ ಕೂಡ ಮೋದಿ ಅವರ ಯಾವ ಅಲೆನೂ ಕೂಡ ಇರಲಿಲ್ಲ. ಹಾಗಾಗಿ ಇಷ್ಟು ಕಡಿಮೆ ನಂಬರ್ ಬಂದಿರತಕ್ಕಂಥದ್ದು. ಸರ್ಕಾರ ಯಾರು ಬೇಕಾದರೂ ಮಾಡ್ಕೋಬೋದು. ಸರ್ಕಾರ ರಚನೆ ಬಗ್ಗೆ ನನಗಿನ್ನೂ ಕೂಡ ಗೊತ್ತಿಲ್ಲ. ಜೊತೆಗೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲೇ ಸೋಲಾಗಿದೆ. ಇವರ ಯಾವ ವಿಚಾರಗಳನ್ನೂ ಕೂಡ ಜನ ಒಪ್ಪಿಲ್ಲ ಅಂತಕ್ಕಂಥದ್ದು. ಬಟ್ ಸ್ಟಿಲ್ ಅವರವರು ಕ್ಲೈಮ್ ಮಾಡ್ಕೊಳ್ತಕ್ಕಂಥದ್ದು, ಅವರವರ ಸೋಲು ಗೆಲುವಿಗೆ ಎಲ್ಲರೂ ಆತ್ಮಾವಲೋಕನವನ್ನು ಮಾಡ್ಕೋತಾರೆ. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ತಮ್ಮ ಪಕ್ಷದ ರಾಜ್ಯದಲ್ಲಿ ಸೋಲಿಗಿಂತ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಧಾನಿ ಮೋದಿಗೆ ಸೋಲಾಗಿದೆ, ಅವರು ಪ್ರಧಾನಿಯಾಗುವ ಹಕ್ಕನ್ನು ಕಳ್ಕೊಂಡಿದ್ದಾರೆ ಅಂತ. ಯಾಕೆಂದರೆ BJPಗೆ ಆ್ಯಸ್ ಎ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಮೆಜಾರಿಟಿ ಬಂದಿಲ್ಲ. ಕಳೆದ ಬಾರಿ 303 ಸೀಟ್ ಬಂದಿತ್ತು, ಈ ಸರ್ತಿ 240 ಚಿಲ್ಲರೆಗೆ ನಿಂತಿದ್ದಾರೆ. BJPಗೆ ಬಹುಮತ ಇಲ್ಲ, ಹಾಗಾಗಿ ಮೋದಿ ಅವರಿಗೆ ಪ್ರಧಾನಿಯಾಗುವ ನೈತಿಕತೆ ಇಲ್ಲ ಅಂತ. ಬಟ್ ಅದೆಷ್ಟು ಸಮಂಜಸ ಗೊತ್ತಿಲ್ಲ. ಯಾಕೆಂದರೆ ಚುನಾವಣೆಗೆ ಹೋಗಿದ್ದು BJP ಅಂತ ಅಲ್ಲ, NDA ಅಂತ. ಇವರು ಕೂಡ ಇಂಡಿಯಾ ಒಕ್ಕೂಟದಲ್ಲೇ ಇವರು ಚುನಾವಣೆಗೆ ಹೋಗಿದ್ದು. ಹಾಗಾಗಿ ಅದು ಅವರವರ ಲೆಕ್ಕಾಚಾರ, ಅವರವರ ಅಭಿಪ್ರಾಯಗಳು. ಮುಖ್ಯಮಂತ್ರಿಗಳು ಕೂಡ ಅದೇ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. BJP ರಾಜ್ಯದಲ್ಲಿ 17, JDS 2 19, ಇವರದ್ದು 9, ಕಾಂಗ್ರೆಸ್ನವರದ್ದು. ಫೈನಲ್ ರಿಸಲ್ಟ್ ಈ ರೀತಿ ಆಗಿರ್ತಕ್ಕಂಥದ್ದು. ಮತ್ತು ಇನ್ನೂ ಕೆಲವು ಕ್ಷೇತ್ರಗಳದ್ದು ದೇಶದಲ್ಲಿ ಬರಬೇಕಾಗಿದೆ. ಫೈನಲ್ ನಂಬರ್ 1, 2ರಲ್ಲಿ ಏರುಪೇರಾಗ್ತಾ ಇದೆ. 293 NDA, 232 ಇಂಡಿಯಾ ಒಕ್ಕೂಟದ ನಂಬರ್ ತೋರಿಸ್ತಾ ಇದ್ದಾರೆ, 18 ಇತರರು ತೋರಿಸ್ತಾ ಇದ್ದಾರೆ. ಇದು ಫೈನಲ್ ಫಿಗರ್ ಅಂತ ಅಫಿಷಿಯಲ್ ಆಗಿ ಡಿಕ್ಲೇರ್ ಆಗಬೇಕು, ಆವಾಗ ಇವೆಲ್ಲವೂ ಕೂಡ ಫೈನಲೈಸ್ ಆಗುತ್ತೆ. ಸೊ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಒಂದು ಬ್ರೇಕ್ ನಂತರ.